ಮತ್ತೊಂದು ವಿವಾದದ ಕಿಡಿ ಹೊತ್ತಿಸಿದ್ರ ಭಾಗವತ್. ದೇಶಭಕ್ತಿ ವಿಚಾರದಲ್ಲಿ ವಿವಾದಕ್ಕೆ ಕಾರಣವಾಗುತ್ತಾ ಹಾಗಾದ್ರೆ ವೀರ ಸಾವರ್ಕರ್ಗೆ ಭಾರತ ರತ್ನ ಕೊಡಬೇಕೆಂದು ಆಗ್ರಹ ಮಾಡಿದ್ದಾರೆ. ಸಾವರ್ಕರ್ ಅಪ್ರತಿಮ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅಂತಹ ವ್ಯಕ್ತಿಗೆ ಭಾರತ ರತ್ನ ಸಿಗಬೇಕು. ಇದು ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಒತ್ತಾಯ ಆಗಿದೆ. ಸಂಘದ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡಿರೋ ಭಾಗವತ್, ಜಾತಿ ಆಧಾರಿತ ವ್ಯವಸ್ಥೆ ಇರುವವರೆಗೂ ಮೀಸಲಾತಿ ಅಗತ್ಯ. ಈ ಹಿಂದೆ ಇದಕ್ಕೆ ವಿರುದ್ಧವಾಗಿ ಮಾತನಾಡಿದರು. ಮೋಹನ್ ಭಾಗವತರ ಹೇಳಿಕೆಗಳಿಗೆ ಈಗ ರಾಜಕೀಯ ಲೇಪವನ್ನು ಕಟ್ಟಲಾಗ್ತಾ ಇದೆ. ನೋಡಿ, ವೀರ ಸಾವರ್ಕರ್ ಅವರ ವಿಚಾರವಾಗಿ ಪರ ವಿರೋಧ ಬಹಳ ವರ್ಷಗಳಿಂದ ನಡೀತಾ ಇದೆ. ವೀರ ಸಾವರ್ಕರು ಬ್ರಿಟಿಷರ ಗುಲಾಮರಾಗಿದ್ದರು. ವೀರ ಸಾವರ್ಕರ್ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಇರಲಿಲ್ಲ, ಅಲ್ಲೇನೋ ಪತ್ರ ಬರೆದಿದ್ರು, ಅಥವಾ ಗಾಂಧೀಜಿಯವರ ಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ರು. ಈ ರೀತಿ ಆರೋಪಗಳು ಇನ್ನೂ ಕೂಡ ವಿವಾದಗಳು ನಡೀತಾನೆ ಇದ್ದಾವೆ. ಪ್ರತಿಪಕ್ಷಗಳು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ವು. ಇಲ್ಲೇ ಕರ್ನಾಟಕದಲ್ಲಿ ನೋಡಿದ್ದು ನಾವು ವೀರ ಸಾವರ್ಕರ್ ಫೋಟೋ ಹಾಕಿದ್ದಕ್ಕೆ ಎಷ್ಟು ದೊಡ್ಡ ಮಟ್ಟದ ಹೋರಾಟಗಳು ನಡೆದವು ಅಂಥೇಳಿ. ಇನ್ನೂ ಅದು ಬಗೆಹರಿಯದ ವಿವಾದ. ಈಗ ಭಾರತ ರತ್ನ ಕೊಡಬೇಕು ಅನ್ನುವಂಥ ಒತ್ತಾಯ ಅವ್ರದ್ದು. मिला तो भारत रत्न मिला तो उस सम्मान का गौरव, लेकिन स्वातंत्र्यवीर सावरकर को भारत रत्न मिला नहीं मिला तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. लेकिन स्वातंत्र्यवीर सावरकर को भारत रत्न मिला नहीं मिला तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. लेकिन स्वातंत्र्यवीर सावरकर को भारत रत्न मिला नहीं मिला तो भारत रत्न मिला तो उस सम्मान का गौरव बढ़ेगा. बिना उस सम्मान के ही वो लाखों करोड़ों हृदयों के सम्राट बने हैं. लेकिन स्वातंत्र्यवीर सावरकर को भारत रत्न. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ವೀರ ಸಾವರ್ಕರ್ ಅಂತ ಬಂದಾಗ ಅದೊಂದು ರೀತಿ ವಿವಾದಾತ್ಮಕವಾದಂಥ ಚರ್ಚೆಯನ್ನು ಹುಟ್ಟುಹಾಕುವಂಥ ಹೆಸರು ಈಗಲೂ ಕೂಡ. ಹಾಗಾಗಿ ಭಾಗವತ್ ಅವರ ಈ ಒಂದು ಹೇಳಿಕೆಗಳು ಎಷ್ಟರ ಮಟ್ಟಿಗೆ ರಾಜ್ಯಕ್ಕೆ ಕಿಡಿಯನ್ನು ಹೊತ್ತಿಸಿದೆ ಅಂತ, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲೂ ಕೂಡ. ಪ್ರಭು, ಆರ್ಎಸ್ಎಸ್ನ ಪ್ರಮುಖ ನಾಯಕರಾದಂತಹ ಮೋಹನ್ ಭಾಗವತ್ ಅವರು ನಿನ್ನೆ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ನೀಡಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಒಂದು ಹಂತಕ್ಕೆ ಪರವಿರೋಧದ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಬಿಜೆಪಿಗರ ಪಾಲಿಗೆ ಅಪ್ರತಿಮ ದೇಶಭಕ್ತರಿಂದಲೇ ಗುರುತಿಸಿಕೊಂಡಿರುವಂತಹ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನದ ಗೌರವವನ್ನು ಕೊಡಿಸಬೇಕು ಅಥವಾ ಆ ಗೌರವ ಅವರಿಗೆ ಸಿಗಬೇಕು. ಅದು ಬಹಳ ದಿನಗಳ ಬೇಡಿಕೆಯಾಗಿದೆ. ಈ ಬೇಡಿಕೆಯನ್ನು ಈಡೇರಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ತಮ್ಮ ಪಕ್ಷ ಮತ್ತು ಹಿಂದುತ್ವದ ಭಾವನೆಗಳಿಗೆ ಯಾರ್ಯಾರು ಮಿಡಿತಾರೆ ಅವರೆಲ್ಲರಿಗೂ ಇದೊಂದು ರೀತಿಯಾದಂತಹ ದೇಶಭಕ್ತಿಯ ವಿಚಾರ ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ಈ ವಿಚಾರವೀಗ ರಾಜಕೀಯವಾಗಿ ವಿರೋಧ ಪಕ್ಷಗಳಿಗೆ ಆಹಾರವಾಗಿ ಪರಿಣಮಿಸ್ತಾ ಇದೆ. ಒಂದು ಹಂತದಲ್ಲಿ ಗಾಂಧಿ ವಿಚಾರಧಾರೆಗಳನ್ನ ಪ್ರೀತಿಸುವಂತವರಿಗೆ ಮತ್ತು ಗಾಂಧಿ ವಿಚಾರಧಾರೆಗಳನ್ನ ಪುಷ್ಟೀಕರಿಸುವವರಿಗೆ ಸಾವರ್ಕರ್ ಅವರ ವಿಚಾರ ಎಂದೂ ಕೂಡ ಪಥ್ಯವಾಗಲಿಕ್ಕೆ ಸಾಧ್ಯ ಆಗಲಾರದು. ಅಂದ್ರೆ ಗಾಂಧಿ ವಿರೋಧಿ ಪಾಳೆಯದಲ್ಲೇ ಸದಾ ಸಾವರ್ಕರ್ ಅವರನ್ನಾಗ್ಲಿ ಗೋಡ್ಸೆಯನ್ನಾಗ್ಲಿ ಗುರುತಿಸುವಂತಹ ಪ್ರತಿಕ್ರಿಯೆಯನ್ನು ಹೊಂದಿರುವಂತವರಿಗೆ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಂಘದ ಅಂದ್ರೆ ಬಿಜೆಪಿಯ ಬೆನ್ನೆಲುಬಾಗಿ ನಿಂತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಾಗ ಅವರ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಏಕತೆಯ ವಿಚಾರವಾಗಿ ವಿಭಿನ್ನತೆಯಲ್ಲಿ ಏಕತೆಯನ್ನು ಹೊಂದುವಂತಹ ದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಮಾತುಗಳು ಅಥವಾ ಅವರು ಹೇಳಿರುವ ನುಡಿಗಳು ಎಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿರ್ತದೆ ಅಥವಾ ಇದರಿಂದ ಏಕತೆ ಹೇಗೆ ಮೂಡಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕೊಂಡಿದೆ. ಇದರ ಜೊತೆಗೆ ಈಗ ಸಾವರ್ಕರ್ ಅವರ ವಿಚಾರ ಪ್ರಸ್ತಾಪ ಮಾಡಿರುವುದು ವಿಪಕ್ಷವಾದಂತಹ ಕಾಂಗ್ರೆಸ್ಸಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಪತ್ತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಇದನ್ನ ನೇರವಾಗಿ ಖಂಡಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಕೂಡ ಈ ವಿಚಾರವಾಗಿ ತನ್ನ ವಿಚಾರಧಾರೆಯನ್ನ ಹಂಚಿಕೊಂಡಿದ್ದು ಗಾಂಧಿ ವಿರೋಧಿಗಳಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡದ ಹೊರತಾಗಿ ಬೇರೇನು ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಸಾವರ್ಕರ್ ಅವರಿಗೆ ಅವರದೇ ಸರ್ಕಾರ ಇದ್ದು ಆ ಗೌರವವನ್ನು ಕೊಡುವಂತಹ ಶಕ್ತಿ ಅವರಲ್ಲಿದ್ದರೆ ಅದನ್ನು ಕೊಟ್ಟಿದ್ದೇ ಆದಲ್ಲಿ ಅಂತಹ ವಿಚಾರಧಾರೆಗಳು ಅಥವಾ ಅದಕ್ಕೆ ಪುಷ್ಟೀಕರಿಸುವಂತಹ ಹೇಳಿಕೆಗಳನ್ನು ಕೊಡುವುದು ಇಲ್ಲಿಯವರೆಗೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂತಹ ದೇಶಭಕ್ತರಿಗೆ ಮಾಡುವ ಅಪಮಾನದ ಭಾಗ ಅನ್ನುವಂಥ ವಿಶ್ಲೇಷಣೆಯನ್ನು ಅವರು ಮಾಡಿಕೊಂಡಿದ್ದಾರೆ.
ಆಡಳಿತಾತ್ಮಕವಾಗಿ ಇದನ್ನ ನೋಡೋದಾದ್ರೆ ಅಂದ್ರೆ ಆಯಾಯ ಪಕ್ಷಗಳು ತಮ್ಮ ತಮ್ಮ ವಿಭಾಗದಲ್ಲಿ ಅಥವಾ ತಮ್ಮ ಸಿದ್ಧಾಂತಗಳಿಗೆ ಹೋಲಿಕೆ ಮಾಡಿಕೊಂಡು ಅಲ್ಲಿನ ನೈಜತೆಯನ್ನು ಪರಿಶೀಲನೆ ಮಾಡಿಕೊಂಡು ತಮ್ಮವರಲ್ಲೊಬ್ಬರಿಗೆ ದೇಶದ ಶ್ರೇಷ್ಠ ಗೌರವವನ್ನು ಕೊಡುವ ಪ್ರತೀತಿಯನ್ನ ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಶಿಫಾರಸು ಮಾಡುವಂತಹ ಹೆಸರೊಂದನ್ನು ಈಗ RSS ಮುನ್ನೆಲೆಗೆ ತಂದು ಬಿಟ್ಟಿದೆ. ಇದನ್ನ ಬಿಜೆಪಿ ಯಾವ ರೀತಿ ನೋಡಬಹುದು ಅಥವಾ ಇದರ ರಾಜಕೀಯ ಪರಿಣಾಮದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು, ಅದಾದ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ನೋಡೋದಕ್ಕಿಂತ ಹೆಚ್ಚಾಗಿ ವಿಚಾರವನ್ನ ಮುನ್ನೆಲೆಗೆ ತಂದು ಪ್ರಸ್ತಾಪಕ್ಕೆ ಇಟ್ಟ ಬಳಿಕ ಅದರ ಪರವಿರೋಧದ ಶಕ್ತಿ ಏನಿರಬಹುದು ಅದನ್ನ ಅನುಸರಿಸಿ ಮುಂದಿನ ನಿರ್ಧಾರವನ್ನು ಮಾಡೋದಕ್ಕೆ ಇದು ಸಹಕಾರಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಂಘದ ಪ್ರಮುಖರ ಬಾಯಿಂದ ಇಂತಹ ಮಾತನ್ನು ಹೇಳಿಸಿರಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಇದಕ್ಕೆ ಇದುವರೆಗೂ ಪಕ್ಷದ ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಅದರ ಹೊರತಾಗಿ ಕಾಂಗ್ರೆಸ್ನಿಂದ ಬಂದಿರುವಂತಹ ಆಕ್ಷೇಪ ಎಷ್ಟರ ಮಟ್ಟಿಗೆ ತೀವ್ರತರನಾಗಿ ತಲುಪುತ್ತೆ, ಪ್ರಗತಿಪರ ವಲಯ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದರ ಮೇಲೆ ಇದರ ಲೆಕ್ಕಾಚಾರಗಳನ್ನು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.